ನಮ್ಮ ಅಪ್ಪ ಅವರು ಮೊನ್ನೆ ನೈಟ್ ಫೋನ್ ಮಾಡಿದ್ರು, ನಿಮ್ಮ ಅಪ್ಪ ನಿಮಗೆ ಒಂದು ಜೊತೆ ವಾಲೆ 2 ಕಾಸು ಒಂದು ಸಿಲಿಂಡ್ರ್ ಕೊಟ್ಟವ್ರಂತೆ, ತಗೋಬರಮ್ಮ ಅಂತಂದರು. ನಮ್ಗೆ ಆ ಥರ ಎಲ್ಲ ಏನೂ ಕೊಟ್ಟಿಲ್ಲ ಮೇಡಮ್. ಅವ್ರು ಆ ಥರ ಎಲ್ಲ ಹೋಗೋರೆಲ್ಲ ಅವೆಲ್ಲ ಸುಳ್ಳು ಅಂತಂದಿದ್ದಕ್ಕೆ, ನೀನು ಜಾಸ್ತಿ ಮಾತಾಡೋಕೆ ಹೋಗ್ಬೇಡ, ನೀನು ಜಾಸ್ತಿ ಮಾತಾಡಿದ್ರೆ ಬಂದ್ಬಿಟ್ಟು ನಿಮ್ಮ ಮನೇಲಿರೋರ್ನೆಲ್ಲರನ್ನೂ ಅರೆಸ್ಟ್ ಮಾಡಬೇಕಾಯ್ತದೆ ಕಳ್ತಂತ ಕೇಸಲ್ಲಿ, ಬಂದು ನಮ್ಗೆ ಅವೆಲ್ಲ ತಗೊಬಂದು ಕೊಟ್ಬಿಟ್ಟು ಸೈನ್ ಮಾಡ್ಕೊಬಿಟ್ಟು ಹೋಗು ನೀನು ಅಂತ ಅಂದರು. ಆಮೇಲೆ ನಾನು ತಗೊಂಡೋದ್ಮೇಲೆ ನನ್ನ ವಾಲೆ, ನನ್ನ 2 ಕಾಸು, ಒಂದು ನಮ್ಮ ಮನೆದೇ ಸಿಲಿಂಡ್ರು ತಗೊಂಡೋದೆ HP ತಗೊಂಡೋಗಿ ಕೊಟ್ಬಿಟ್ಟು ಹೋಗ್ಬೋದಾ ಮೇಡಮ್ ಅಂತ ಕೇಳಿದ್ಕೆ, ಇಲ್ಲ ನೀನು ಇಲ್ಲೇ ಕುತ್ಕೋಬೇಕು ಕಣಮ್ಮ ಅಂತ ಅಂದರು. ಇಲ್ಲೇ ಕುತ್ಕೋಬೇಕು ಅಂದ್ರೆ ನಮ್ಮ ಅಪ್ಪ ನಮ್ಮ ಅಣ್ಣನ ಜೊತೆ ಯಾರ ಜೊತೆನೂ ಮಾತಾಡೋಕೆ ಬಿಡಲಿಲ್ಲ. ಬಿಡದೆ ಹೋದ್ಮೇಲೆ ಸರಿ ಅಂದ್ಬಿಟ್ಟು ಅಲ್ಲೇ ಕೂತಿದ್ದೆ. ಅಲ್ಲೇ ಕೂತ್ಕೊಂಡಾಗ ಅವ್ರನ್ನ ಕರ್ಕೊಂಡು ಚನ್ನಪಣ್ಣಕ್ಕೆ ಬಂದರು. 3 ಗಂಟೆಗೆ ಚನ್ನಪಣ್ಣಕ್ಕೆ ಬಂದು ತಿರ್ಗಾ ಟೇಷನ್ ಹತ್ರಕ್ಕೆ ಕರ್ಕೊಬಂದರು. ಆಮೇಲೆ ನಾನು ಕೇಳಿದೆ, ಮೇಡಮ್ ನಾನು ಹೋಗ್ಲಾ, ಕೇರ್ಪೇಟೆ ಗಂಟ ಹೋಗಬೇಕು, ನಾನು ಹೋಯ್ತೀನಿ ಮೇಡಮ್, ಟೈಮ್ ಆಯ್ತದೆ ಅಂದಿದ್ದಕ್ಕೆ, ಇಲ್ಲ ಕಣಮ್ಮ ಇಲ್ಲೇ ಇರಮ್ಮ ಅಂತ ಅಂದ್ಬಿಟ್ಟು, ಇನ್ನೂ ಏನಾರ ಕೊಟ್ಟವ್ರಾ, ಇನ್ನೂ ಏನಾರ ಕೊಟ್ಟಿರ್ತಾರೆ ಹೇಳು, ನಿನ್ನ ಮಗ್ಳಿಗೆ ಇನ್ನೂ ಏನಾರ ಕೊಟ್ಟಿದ್ದಾರಾ ಅಂತ ಕೇಳ್ತಾಯಿದ್ರು ನಮ್ಮ ಅಪ್ಪನ. ಸರಿ ಅಂದ್ಬಿಟ್ಟು ನಾನು ಅಲ್ಲೇ ಕೂತಿದ್ದೆ. ನಮ್ಮ ಅಪ್ಪನ ಕರ್ಕೊಂಡು ನಮ್ಮ ಅಣ್ಣನ ಕರ್ಕೊಂಡು ಹೋದರು. ಅದೆಲ್ಲೋ ಹೋದ್ರು ಅಂತ ಗೊತ್ತಿಲ್ಲ. ಆಮೇಲೆ ಹೋದ್ಮೇಲೆ ತಿರ್ಗಾ ನಾನು ಊರಿಗೆ ಹೋಗಮ್ಮ, ನೀನು ಬೆಳಗ್ಗೆ 10 ಗಂಟೆ ಕರೆಕ್ಟಾಗಿ ಟೇಷನ್ ಹತ್ರ ಬರಬೇಕು ಅಂತ ಹೇಳಿದ್ರು. ಸರಿ ಮೇಡಮ್ ಬರ್ತೀನಿ ಅಂದ್ಬಿಟ್ಟು ನಾನು ಬಂದಮೇಲೆ ಲೇಟ್ ಆಯ್ತಲ್ಲ ಹೋಗೋಕ್ಕೆ, 8 ಗಂಟೆ ಅಲ್ಲೇ ಆಯಿತು. ಶ್ರೀರಂಗಪಟ್ಟಣದಲ್ಲಿ ಆರ್ಟಾದೆ ನಮ್ಮ ಫ್ರೆಂಡ್ ಮನೇಲಿ. ಆರ್ಟಾದ್ಮೇಲೆ ರಾತ್ರಿ 11 ಗಂಟೆಲಿ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ನಿಮ್ಮ ಅಪ್ಪ ಮಾತಾಡ್ತಾರೆ ನೋಡಮ್ಮ ಅಂತ ಅಂದರು. ಸರಿ ಮೇಡಮ್ ಕೊಡಿ ಅಂತ ಅಂದಿದ್ದಕ್ಕೆ, ಫೋನಲ್ಲಿ ಮಾತಾಡಿದ್ದಕ್ಕೆ ನಮ್ಮ ಅಪ್ಪ ಅಂತೂ ನನಗೆ ನಾನು 8 ತಿನ್ನಕ್ಕೆ ಆಯ್ತಾಯಿಲ್ಲ ಕಣವ, ನಿನಗೆ TP ಕೊಟ್ಟಿದ್ದೀನಲ್ಲ ತಗೊಬಂದ್ಬಿಡು, ನಿಮ್ಮ ಮನೆ TP ಅದೆಲ್ಲ ತಗೊಬಂದ್ಬಿಡು, ನನಗೆ 8 ತಿನ್ನಕ್ಕೆ ಆಯ್ತಾಯಿಲ್ಲ ಅಂತ ನಮ್ಮ ಅಪ್ಪ ಅಂತು. ಆಮೇಲೆ ಮೇಡಮ್ಮು ಮಾತಾಡಿದ್ರು, ಮೇಡಮ್ ನಾನು ತಂದು ಕೊಡ್ತೀನಿ ಮೇಡಮ್ ಅಂತ. ಆಯಿತು ಮೇಡಮ್, ನಮ್ಮ ಮನೇಲಿರೋದನ್ನ ತಂದು ಕೊಡ್ತೀನಿ, ನಮ್ಮ ಅಪ್ಪನಿಗೆ ಯಾಕೆ ಅಷ್ಟೊಂದು ಟಾರ್ಚರ್ ಮಾಡ್ತಾಯಿದ್ದೀನಿ, ಅದೇನು ಮಾತೇ ಆಡಲಿಲ್ಲ ಅವರು. ಆಯಿತು ಕಣಮ್ಮ ತಗೋಬಾ, ಬೆಳಗ್ಗೆ 10 ಗಂಟೆ 11 ಗಂಟೆ ಸ್ಟೇಷನಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದ್ರು. ಬೆಳಗ್ಗೆ 9:15 ಫೋನ್ ಮಾಡಿಬಿಟ್ಟು, ಈ ಥರ ನಿಮ್ಮ ಅಪ್ಪ ಡೆತ್ ಆಗೋರೆ ಸ್ಟೇಷನಲ್ಲಿ, ಇಲ್ಲಿ ಫೋನ್ ನಂಬರ್ ಬಂದೈತೆ ಪೊಲೀಸರೇ, ಸ್ಟೇಷನಲ್ಲಿ ಡೆತ್ ಆಗೋರೆ ಬರಬೇಕು ಅಂತಂದರು. ನೀವು ಬನ್ನಿ ಮೇಡಮ್, ನೀವು ಸಿಕ್ಕಾಬಟ್ಟೆ ಎಲ್ಲೋ ಹಿಂಸೆ ಕೊಟ್ಟಿದ್ದೀರಾ, ಅದಕ್ಕೆ ಈ ಥರ ಆಗೈತೆ ಅಂತ ಅಂದಿದ್ದಕ್ಕೆ, ಇಲ್ಲ ಕಣಮ್ಮ ನಾವು ಆ ಥರ ಎಲ್ಲ ಮಾಡಿಲ್ಲ, ನೀವು ಹಾಸ್ಪಿಟ್ಲ್ ಹತ್ರ ಬನ್ನಿ ಅಂತ ಅಂದರು. ಸರ್ ಮೇಡಮ್, ಸರ್ ನಮ್ಗೆ ಏನು ಅನಿಸ್ತೈತೆ ಅಂದರೆ ಟಾರ್ಚರ್ ಮಾಡೋರೆ ಸರ್. ನಮ್ಮ ಅಣ್ಣನೂ ಸುಧಾ ಹಂಗೆ ಅಲ್ಲೇ ಟಾರ್ಚರ್ ಮಾಡೋರೆ, ಅವ್ನ ಕಾಲೇ ಉರ್ತಾ ಇಲ್ಲ ಸರ್. ಪಾಪ ಅಂಗಡಿಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದ ಅವನು. ನಮಗೂ ಸುಧಾ ಅವನು ಅಂಗಡಿಲಿ ಕೆಲಸ ಮಾಡ್ತಿದ್ದ. ಅವನು ಒಂದು ತಿಂಗಳಿಗೋ 15 ದಿವಸಕ್ಕೂ ಅಷ್ಟೇ ಅವ್ನು ನಮಗೆ ಫೋನ್ ಮಾಡ್ತಿದ್ದು. ಪಾಪ 2 ಮಕ್ಕಳವೇ ಅವನಿಗೂ ಸರ್, ಚಿಕ್ಕ ಪಾಪುಗಳು. ಬೆಂಗಳೂರಲ್ಲಿ ಹೋಟ್ಲು ಓನರ್ ಕೇಳಿದ್ರಂತೆ, ಯಾಕ್ರಿ ಕರ್ಕೊಯ್ತದ್ದೀರಾ, ಏನು ತಪ್ಪು ಮಾಡೋನು ಹೇಳಿ ಅಂತ ಅಂತಿದ್ಕೆ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಸೈಡ್ಗಿರಯ್ಯ ಅಂದ್ರಂತೆ. ಏನು ಇನ್ಫಾರ್ಮು ಸುಧಾ ಮಾಡಿಲ್ಲ. ಅವ್ರಿಗೂ ಹಂಗೆ ಕರ್ಕೊಬಂದು 1 ವಾರ ಆದಮೇಲೆ 3 ದಿವಸ ಆದಮೇಲೆ ಅವರು ನೀಚೆಗಡೆ ತೋರಿಸೋರೆ ಸರ್. ಸಿಕ್ಕಾಬಟ್ಟೆ ಟಾರ್ಚರ್ ಮಾಡೋರೆ. ನಮ್ಮ ಹತ್ರನೂ ಮನೆ ಸಾಮಾನು ಒಡವೆ ಎಲ್ಲ ಇಸ್ಕೊಂಡು ತಿರ್ಗಾ ಈ ಥರ ಮಾಡಿಬಿಟ್ರು ಅಂದರೆ ನಾವು ಯಾರನ್ನು ಕೇಳೋದು ಸರ್. ಮಾಡೋರು ಮಂಜುಳಾ.